ಯಾಕೆ ಟೀಚರವ್ವ ಅಧಿಕಾರಿಗಳನ್ನೆಲ್ಲ ಕರೆಸ್ಬಿಟ್ಟಿದ್ರಿ? ಯಾಕ್ಲಾಕಮ್ಮಂಗಿ ಈ ಹೊಸ ಮೇಡಮ್ಗೆ ನನ್ನ ಬಗ್ಗೆ ಏನು ಹೇಳಲೇ ಇಲ್ವಾ ನೀನು? ನಾವೇನು ನಮ್ಮ ಲೆವೆಲ್ ಏನು ಓಸಿ ಅರ್ಥ ಮಾಡಿಸ್ಬೇಕು ತಾನೆ. ಯಾರು ಏನು ಹೇಳೋದು ಬೇಡ, ಮಾತಾಡೋ ಬದಲು ಕೆಲಸ ಮಾಡಿದ್ರೆ ಅಷ್ಟೇ ಸಾಕು. ಕಮಂಗಿ ಅವರೇ, ಶಾಲೆ ನಿಯಮ ಏನಿದೆ ಅನ್ನೋದನ್ನ ನಿಮ್ಮ ಚೇರ್ಮನ್ರಿಗೆ ಹೇಳ್ಬಿಡಿ. ಲವ್ ಏನ್ರೋ ಇದು, ನನ್ನನ್ನೆಲ್ಲ ಬುಗುರಿ ಅಂದ್ಕೊಂಡಿದ್ದೀರಾ? ಎಲ್ಲರೂ ದಾರ ಹೇಳ್ದಂಗೆ ಎಳೆದು ಬಿಡ್ತಿದ್ದೀರಲ್ರೋ. ಏನು ಟೀಚರವ್ವ, ಏನು ನಮ್ಗೇನು ಕಾನೂನು ಗೊತ್ತಿಲ್ಲ ನಿಯಮ ಗೊತ್ತಿಲ್ಲ ಅಂದ್ಕೊಂಡು ಹೇಳ್ತಾ ಇದೆಯಾ? ನಮಗೆಲ್ಲ ಗೊತ್ತೈತೆ. ಏನು ಧಮ್ಕಿ ಆಗ್ತಾ ಇದೆಯಾ ನನ್ನ ಮ್ಯಾಗೆ? ಈ ನಿಮ್ ಗೊಡ್ಡು ಬೆದರಿಕೆಗೆಲ್ಲ ಬಗ್ಗೋಳಲ್ಲ ಈ ಕಾವೇರಿ. ನಿಮ್ ಪ್ರತಿಷ್ಠೆ ಒಣ ಜಂಬ ಏನೇ ಇದ್ರು ನಿಮ್ಮ ಹತ್ರನೇ ಇಟ್ಕೋಬೇಕು. ಇದು ವಿದ್ಯಾರ್ಥಿಗಳ ಆರೋಗ್ಯದ ಪ್ರಶ್ನೆ. ನೂರಾರು ಮಕ್ಕಳು ಓದ್ತಿರೋ ಶಾಲೆ ಇದು. ಅವ್ರಿಗೆ ಅಂತ ಒಂದು ಶೌಚಾಲಯ ಇರೋದು ಬೇಡವಾ? ಶಾಲೆಗೆ ಬಂದಿರೋ ಹಣನೆಲ್ಲ ನಿಮ್ ಸ್ವಂತಕ್ಕೆ ಬಳಸ್ಕೊಂಡು ಈಗ ಶೌಚಾಲಯ ಕರ್ದೇ ಇದ್ದಾಗ ನಾವು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಮಾತು ಬೇಡ, ಮಾತಿಗಿಂತ ಕೆಲಸ ಮಾತಾಡ್ಲಿ. ಅಧಿಕಾರಿಗಳು ಹೇಳ್ದ ಹಾಗೆ ಒಂದು ವಾರದಲ್ಲೇ ಈ ಕೆಲಸ ಆಗ್ಬೇಕು. ಟೀಚರವ್ವ ನನ್ ತಾವ್ ಮಾಡಿ ನೋಡಿ, ನೆಲ. ಈ ತರ ಮರ್ಯಾದೆ ಇಲ್ಲದೆ ಶಿಕ್ಷಕರಿಗೆ ಮಾತಾಡೋದು ನನಗೆ ಚೂರು ಹಿಡ್ಸಲ್ಲ. ನೀ ಸುಮ್ಕಿರವ ಕಂಡಿ. ಓಲ್ಡನ್ ಚೇರ್ಮನ್ರೆ, ನೀವು ಸಮಾಧಾನ ಮಾಡ್ಕೊಳ್ಳಿ. ಟೀಚರ್ ಅಮ್ಮ, ಏನ್ ನೀವು ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಓ ಅನ್ಕೊಂಡ್ ಬರ್ತೀರಲ್ಲ ನಮ್ಮ ಚೇರ್ಮನ್ರಿಗೆ. ಅವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಯಾರು ಅನ್ಕೊಂಡಿದ್ದೀರಾ? ಕಾವೇರಿಪುರದ ದಾನಶೂರ ಕರ್ಣ ಇವರು, ಗೊತ್ತಾ ನಿಮ್ಗೆ? ಈ ವಯ್ಯ ಒಬ್ಬ, ಈ ಪ್ರತಿಷ್ಠೆ ಯಾಕೋ ಸ್ವಲ್ಪ ಅತಿ ಆಯಿತು ಅನ್ನಿಸ್ಲಿಲ್ವಾ? ಹಂಗಂತೀರಾ? ಹುಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇಡ ಬೇಡ ಅಂತ ಅಂದ್ರು ನಮ್ಮ ಕಾವೇರಿಪುರಕ್ಕೆ ಏನೆಲ್ಲ ಮಾಡಿದಾರೆ ಇವರು. ಕೇಳದೆ ಇದ್ರು ಎತ್ತಿ ಎತ್ತಿ ದಾನ ಮಾಡೋ ಅಂತ ಕಲಿಯುಗದ ಕರ್ಣ ಅಂತವ್ರಿಗೆ ಇಂತ ಮಾತಾಡ್ತೀರಾ ನೀವು? ಅಂಥದ್ರಲ್ಲಿ ಜುಜುಬಿ ಒಂದು ಟಾಯ್ಲೆಟ್ ಕಟ್ಸ್ಕೊಡಲ್ವಾ? ಏನ್ರಿ ಕಮಂಗಿ ಅವ್ರೆ? ಇವನೊಬ್ಬ ಬಾಕಿ ಇದ್ದ. ಇವನ್ ಕಣ್ಗೂ ನಾನು ಮನುಷ್ಯನ ಥರ ಕಾಣಿಸ್ತಿಲ್ವಾ? ಗೊಂಬೆ ಥರ ಕಾಣಿಸ್ತಿದ್ದೀರಾ? ನೀವೇನ್ ಚೇರ್ಮನ್ರೆ ಸುಮ್ಮನೆ ನಿಂತ್ಬಿಟ್ರಿ? ಎದೆ ತಟ್ಕೊಂಡು ಹೇಳಿ ಈ ಅಮ್ಮಂಗೆ, ಜುಜ್ಬಿ ಕೆಲಸಗಳನ್ನೆಲ್ಲಾನು ಚಿಟ್ಕೆ ಹೊಡೆಯೋಷ್ಟರಲ್ಲಿ ಮಾಡಿ ಮುಗಿಸ್ಬಿಡ್ತೀನಿ ಅಂತ. ಏನಂದ್ರಿ ನೀವು ಟೀಚರ್ ಅಮ್ಮ? ಒಂದು ವಾರ ಎಲ್ಲ ಬೇಕಾಗಿಲ್ಲ ನಮ್ಮ ಚೇರ್ಮನ್ರಿಗೆ. ನಾಳೆಯಿಂದಾನೇ ಕೆಲಸ ಸ್ಟಾರ್ಟ್ ಆಗುತ್ತೆ. ಏನಂತೀರ ಚೇರ್ಮನ್ರೆ? ಅರ್ಜುನ್, ಅದು ಚೇರ್ಮನ್ರೆ, ನೀವು ಸ್ವಲ್ಪ ಸುಮ್ಮನೆ ಇರಿ. ನೀವೇನು ನಿಮ್ಮ ಅಂತಸ್ತೇನು? ಮೊನ್ನೆ ಬಂದಿರೋ ಈ ಟೀಚರ್ ಅಮ್ಮ ನಿಮ್ಮ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದ್ರೆ ನನ್ನಿಂದ ನೋಡ್ಕೊಂಡಿರೋಕ್ಕಾಗಲ್ಲ. ಅಧಿಕಾರಿಗಳು ಬಂದು ಹೋಗವ್ರೆ. ನಿಮ್ಮ ಬಗ್ಗೆ ಹೋಗ್ಬಿಟ್ಟು ಚೇರ್ಮನ್ರು ಯಾವ ಕೆಲಸನೂ ಮಾಡಿಸಿಲ್ಲ, ಎಲ್ಲ ದುಡ್ಡು ಹೊಡೆದ್ಬಿಟ್ಟವ್ರೆ ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಆಯ್ತದೆ ಅಂತೀಯ? ಹ್ಞೂ ಚೇರ್ಮನ್ರೆ, ನಾನೇನೋ ನಿಮ್ಮನ್ನ ನಂಬ್ತೀನಿ, ದೊಡ್ಡವರು ದೇವರು ಅಂತೀನಿ, ಊರವರೆಲ್ಲ ನಂಬ್ತಾರಾ? ಚೇರ್ಮನ್ರೆ, ಈ ಟೀಚರ್ ಅಮ್ಮ ಅದು ಇದು ಓದ್ಕೊಂಡವಳೆ, ಕಾನೂನೇನು ಅಂತ ತಿಳ್ಕೊಂಡಿರ್ತಾಳೆ. ಆಮೇಲೆ ನಿಮ್ಗೇನಾದ್ರೂ ಆಗೋದ್ರೆ ಅನ್ನೋ ಭಯ ನನಗೆ. ನೀವು ಈ ಊರಿನ ಬೆಳಕು, ಕರೆಂಟೇ ಲೋಡ್ ಶೆಡ್ಡಿಂಗ್ ಆಗ್ಬಿಟ್ರೆ ಏನು ಮಾಡೋದ ನಾವೆಲ್ಲರೂ? ನೀನು ಹೇಳೋದ್ರಿಗೂ ಪಾಯಿಂಟ್ ಅದೇ ಅರ್ಜುನಪ್ಪ. ಬುಡಿ ಟೀಚರವ ನೀವು ಇಷ್ಟು ಸಣ್ಣ ಸಿಕ್ಕರ ನೀವು ಇಷ್ಟೊಂದು ರಾಂಗ್ ಆಗ್ಬಿಡೋದಾ? ಅದೇನು ನೀವು ಹೇಳ್ತಿರೋ ಅದನ್ನ ನಾನು ತಲೆ ಮ್ಯಾಗೆ ಇಟ್ಕೊಂಡು ಮಾಡ್ತೀನಪ್ಪ, ಆಯ್ತಾ? ನಮ್ಮ ಅರ್ಜುನಪ್ಪ ಹೇಳ್ದಂಗೆ ನಾನು ಆದಷ್ಟು ಬೇಗ ಈ ಕೆಲಸನೆಲ್ಲ ಮುಗಿಸ್ಕೊಬಿಡ್ತೀನಿ. ಏನಂತೀರಿ? ಅದು ಕಾಳಿ